ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಸರಳ ಲೋಲಕದ ಆವರ್ತನಾವಧಿಯನ್ನ ಕಂಡುಹಿಡಿಯುವಂತ ಒಂದು ಸರಳ ಪ್ರಯೋಗವನ್ನ ನಾವು ಮಾಡೋಣ. ಈ ಒಂದು ಸರಳ ಪ್ರಯೋಗಕ್ಕೆ ಮೊದಲು ನಾವು ಒಂದು ಸರಳ ಲೋಲಕವನ್ನ ಏನ್ ಮಾಡಬೇಕು, ತಯಾರು ಮಾಡ್ಕೋಬೇಕು. ಈ ಸರಳ ಲೋಲಕಕ್ಕೆ ನಾನು ತೆಗೆದುಕೊಂಡಿರುವಂತದ್ದು 100 ಸೆಂಟಿಮೀಟರ್ ಉದ್ದದ ಒಂದು ದಾರ, ಜೊತೆಗೆ ಅದರ ತುದಿಗೆ ಏನನ್ನು ತಗೊಂಡಿದ್ದೀವಿ, ಬಾಬ್ ಅಥವಾ ಲೋಲಕದ ಗುಂಡನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೀವಿ. ಓಕೆ, ಇದನ್ನ ನಾವು ಒಂದಕ್ಕೆ ಫಿಕ್ಸ್ ಮಾಡಬೇಕು. ಓಕೆ, ಇಲ್ಲಿ ಅದರ ಸಾಧ್ಯತೆ ಕಡಿಮೆ ಇರೋದ್ರಿಂದ ನಿಮ್ಮ ಸ್ನೇಹಿತ ಬಾಲಾಜಿ ಏನ್ ಮಾಡಿದಾನೆ, ಅದನ್ನ ಫರ್ಮ್ ಆಗಿ ಇಟ್ಕೋಬೇಕು. ಯಾಕಂದ್ರೆ ಒಂದು ತುದಿ ಏನಾಗಿರ್ಬೇಕು ಅಂತಂದ್ರೆ ಫರ್ಮ್ ಆಗಿರ್ಬೇಕು. ಜೊತೆಗೆ ಇದಕ್ಕೆ ಯಾವುದೇ ಗಾಳಿ ಬೀಸುವಂಥದ್ದು, ಫ್ಯಾನ್ ಏನಾದ್ರು ಆನ್ ಇದ್ರೆ ಆಫ್ ಮಾಡಬೇಕು. ಯಾಕಂದ್ರೆ ಅದರಿಂದನೂ ಸಹ ಏನಾಗುತ್ತೆ, ಆ ಆಂದೋಲನದಲ್ಲಿ ವ್ಯತ್ಯಾಸ ಆಗುತ್ತೆ. ಸರಿನಾ? ಈಗ ಮೊದಲನೇದಾಗಿ ನಮ್ಗೆ ಆಂದೋಲನ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಆಂದೋಲನ ಅಂತಂದ್ರೆ ಬಹಳ ಸುಲಭ. ಇವಾಗ ನೋಡಿ, ನಾನು ಈ ಲೋಲಕದ ಗುಂಡನ್ನ ಈ ಒಂದು ತುದಿಯಲ್ಲಿ ಇಟ್ಕೊಂಡಿದ್ದೀನಿ, ಹೌದಲ್ವಾ ಅಜಯ್? ಈ ಒಂದು ತುದಿಯಲ್ಲಿ ಇಟ್ಕೊಂಡಿದ್ದೀನಿ. ಈ ತುದಿಯಿಂದ ಇದನ್ನ ಎ ಅಂತ ಅನ್ಕೊಳ್ಳಿ. ಎ ತುದಿಯಿಂದ ಲೋಲಕದ ಗುಂಡನ್ನ ಬಿಡ್ತಾ ಇದ್ದೀನಿ. ಅದು ಆ ಬದಿಯ ಅಂದ್ರೆ ಅದು ಆ ಬದಿದು ಬಿ ಅಂತ ಅನ್ಕೊಳ್ಳೋಣ. ಬಿ ತುದಿಗೆ ತಲುಪಿ ಮತ್ತೆ ಇಲ್ಲಿ ವಾಪಸ್ ಬರಬೇಕು, ಎ ತುದಿಗೆ ವಾಪಸ್ ಬರಬೇಕು. ಓಕೆ, ಬಂದಾಗ ಅದು ಎಷ್ಟು ಆಂದೋಲನ ಆಗುತ್ತೆ? ಒಂದು ಆಂದೋಲನ. ಎಷ್ಟು ಆಂದೋಲನ ಆಗುತ್ತೆ? ಹಾಗಾದ್ರೆ ಆವರ್ತನಾವಧಿ ಅಂದ್ರೆ ಏನು? ಆವರ್ತನಾವಧಿ ಅಂತಂದ್ರೆ ಇವಾಗ ಈ ಲೋಲಕದ ಗುಂಡು ಒಂದು ತುದಿಯಿಂದ ಮತ್ತೊಂದು ತುದಿಯನ್ನ ತಲುಪಿ ಮತ್ತೆ ಅದೇ ತುದಿಗೆ ವಾಪಸ್ ಬರ್ತಾ ಇದೆ. ವಾಪಸ್ ಬರೋದಕ್ಕೆ ಟೈಮ್ ತಗೊಳುತ್ತಲ್ವಾ? ಆ ಟೈಮ್ ಅನ್ನೇ, ಆ ಸಮಯವನ್ನೇ ನಾವೇನಂತ ಕರಿತೀವಿ? ಆವರ್ತನಾವಧಿ ಅಂತ ಕರಿತೀವಿ. ಹಾಗಾದ್ರೆ ನಾವು 20 ಆಂದೋಲನಗಳಿಗೆ ನಾವಿಲ್ಲಿ ಆವರ್ತನಾವಧಿಯನ್ನ ಕಂಡುಹಿಡಿಯೋಣ. ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಈಗ 20 ಆಂದೋಲನಗಳಿಗೆ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ, ನಾನು ಒಂದು ತುದಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಟ್ಟು ಎಷ್ಟು ಕೌಂಟ್ ಮಾಡ್ಬೇಕು ನಾವು? 20 ಆಂದೋಲನಗಳು. 1 2 3 4 5 6 7 8 9 10 11 12 13 14 15 16 17 18 19 20. ಹೌದಲ್ವಾ? ಒಟ್ಟು 20 ಆಂದೋಲನಗಳಾಯ್ತು. 20 ಆಂದೋಲನಗಳಾಗೋದಕ್ಕೆ ತೆಗೆದುಕೊಂಡಿರುವಂತ ಸಮಯವನ್ನ ನಿಮ್ಮ ಸ್ನೇಹಿತ ಪ್ರಕೃತಿ ಸ್ಟಾಪ್ ವಾಚ್ ಯೂಸ್ ಮಾಡಿ ಅದನ್ನ ಕಂಡುಹಿಡ್ಕೊಂಡಿದೆ. ಒಟ್ಟು ಎಷ್ಟು ಸೆಕೆಂಡ್ಗಳು? 40 ಸೆಕೆಂಡ್ಗಳು. 40.40 ಇದೆ. ನಾವು ಅದನ್ನ 40 ಸೆಕೆಂಡ್ಗಳು ತಗೊಳ್ಳೋಣ. 40 ಆದ್ರೂ ತಗೊಳ್ಳಿ, 41 ಆದ್ರೂ ತಗೊಳ್ಳಿ. ಓಕೆ, 41 ತಗೊಂಡ್ರೆ ಇನ್ನೂ ಸರಿ. ಎಷ್ಟು? 20 ಆಂದೋಲನಗಳಿಗೆ ತೆಗೆದುಕೊಂಡಂತ ಕಾಲ 41. ಹೌದಲ್ವಾ? ಈಗ ಆವರ್ತನಾವಧಿಯನ್ನ ಕಂಡುಹಿಡಿಯೋಣ. ಆವರ್ತನಾವಧಿಯನ್ನ ಕಂಡುಹಿಡಿಬೇಕಾದ್ರೆ 20 ಆಂದೋಲನಗಳಿಗೆ ತೆಗೆದುಕೊಂಡಂತ ಕಾಲ ಎಷ್ಟು? 41 ಡಿವೈಡೆಡ್ ಬೈ ಅದನ್ನ ಎಷ್ಟರಿಂದ ಭಾಗಿಸ್ಬೇಕು ನಾವು? 20 ಆಂದೋಲನಗಳಿಗೆ ತಾನೆ, ಆದ್ರಿಂದ 20ರಿಂದ ಭಾಗಿಸ್ತೇವೆ. ಸೊ 41ನ್ನ 20ರಿಂದ ಭಾಗಿಸೋಣ. 22 40. ಎಷ್ಟು ಉಳಿತು? 1 ಉಳಿತು. ಈಗ ನಾನು ಪಾಯಿಂಟ್ ಇಟ್ಟು 0 ತಗೊಂಡೆ. 10 ಭಾಗ ಆಗುತ್ತಾ? ಈಗ ಮತ್ತೆ ಒಂದು 0 ತಗೊಂಡು ಇಲ್ಲೊಂದು 0 ತಗೊಳ್ಳೋಣ. 25 100. ಎಷ್ಟು ಬಂತಪ್ಪ ನಮ್ಗೆ? 2.05. 2.05. ಇದು ಮೊದಲನೇ ಪ್ರಯತ್ನದಲ್ಲಿ ಬಂದಿರೋದು. ಎರಡನೇ ಪ್ರಯತ್ನದಲ್ಲೂ ಅದೇ ಬರುತ್ತಾ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಇವಾಗ ಎರಡನೇ ಪ್ರಯತ್ನದಲ್ಲೂ ಅದೇ ಬರಬೇಕು. ಇದು ಮೊದಲು ನಿಶ್ಚಲ ಸ್ಥಿತಿಯಲ್ಲಿ ಇರಬೇಕು. ಇನ್ನೊಂದು, ಇದನ್ನ ದಬ್ಬಾರ್ದು, ಜೋರಾಗಿ ಸುಮ್ಮನೆ ಎಳ್ದಿಂಗೆ ಎಸಿಬಾರ್ದು. ಓಕೆ, ಜಸ್ಟ್ ಪುಷ್ ಮಾಡ್ಬೇಕಷ್ಟೇ. ಸ್ಟಾರ್ಟ್ ಮಾಡೋಣಪ್ಪ. ಇದು ಎರಡನೇ ಪ್ರಯತ್ನ. ಏನ್ ಬರುತ್ತೆ ನೋಡೋಣ. ಓಕೆ, ಬಂದ ನಂತರ ನಮ್ಮ ಊಹೆ ಸರಿನೋ ತಪ್ಪೋ ನೋಡೋಣ. ಒಂದೇ ಬರುತ್ತಾ ಬೇರೆ ಬೇರೆ ಬರುತ್ತಾ ಅಂತ.
1 ಎಷ್ಟಪ್ಪ 20 ಹೌದಲ್ವಾ? ಈಗ 20ಕ್ಕೆ ನೋಡಿ ಎಷ್ಟು ಸಮಯ ತೆಗೆದುಕೊಂಡಿದೆ ಅಂತ ನೋಡಿ. 40.85 ಅವಾಗಲೇ ಎಷ್ಟು ಬಂದಿತ್ತು? 40.40 ಬಂದಿತ್ತು. 41 ತಗೊಂಡಿದ್ವಿ. 40 ತಗೊಂಡ್ರು ಓಕೆ ಆಗ್ತಿತ್ತು. ಓಕೆ, ನಾವು 41 ತಗೊಂಡ್ವಿ. ಇದು ಸಹ ಹೆಚ್ಚು ಕಡಿಮೆ ಎಷ್ಟಾಗುತ್ತೆ? 41 ಆಗುತ್ತೆ. ಅದು ಆಕ್ಚುಲ್ ಆಗಿ 40 ತಗೋಬೇಕಿತ್ತು ಅಲ್ವಾ? 50ಗಿಂತ ಕಡಿಮೆ ಇತ್ತಲ್ವಾ? ಇಂದು ತಗೋಬೇಕಿತ್ತು. ಓಕೆ, ಈಗ ಇದಕ್ಕೆ ಲೆಕ್ಕ ಹಾಕಿದಾಗ ಸೇಮ್ ಬರುತ್ತಲ್ವಾ? 41 ಆಗಿರೋದ್ರಿಂದ ಇದು ಸಹ ಎಷ್ಟು ಬರ್ತಾ ಇದೆ ನಮಗೆ? 2.05. ಹಾಗಾದ್ರೆ ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು ಅಂತಂದ್ರೆ ದಾರದ ಉದ್ದ ಹಾಗೂ ನಾವು ಬಿಡುವಂತ ಸ್ಥಿತಿ, ಓಕೆ, ಆ ಲೋಲಕವನ್ನ ಬಿಡುವಂತ ಸ್ಥಿತಿ ಒಂದೇ ಆಗಿದ್ದಾಗ ಆವರ್ತನಾವಧಿಯೂ ಸಹ ಹೆಚ್ಚು ಕಡಿಮೆ ಒಂದೇ ಬರುತ್ತೆ. ಅದರಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಓಕೆ, ಈಗ 100 ಸೆಂಟಿಮೀಟರ್ ಉದ್ದದ ಲೋಲಕವನ್ನ ನಾವು ದಾರವನ್ನ ತೆಗೆದುಕೊಂಡು ಲೋಲಕವನ್ನ ತಯಾರು ಮಾಡ್ಕೊಂಡಿದ್ವಿ. ಈಗ ಮತ್ತೊಂದಿದೆ, ಯಾವುದು? 50 ಸೆಂಟಿಮೀಟರ್ ದಾರದ ಉದ್ದ 50 ಸೆಂಟಿಮೀಟರ್ ಇರತಕ್ಕಂಥ ಮತ್ತೊಂದು ಲೋಲಕವನ್ನ ನಾವಿಲ್ಲಿ ನಾನೇನು ರೆಡಿ ಮಾಡ್ಕೊಂಡಿದ್ದೀನಿ. ಇದರ ಆವರ್ತನಾವಧಿ ಏನ್ ಬರುತ್ತೆ ನೋಡೋಣ. ಒಂದೇ ಬರುತ್ತಾ ಬೇರೆ ಬೇರೆ ಬರುತ್ತಾ ಅಂತ ನೋಡೋಣ. ಅಲ್ಲಿ ಇಡುತ್ತಾ ಇದಕ್ಕೂ 20 ಆಂದೋಲನ ತೆಗೆದುಕೊಳ್ಳೋಣ. ಸ್ಟಾರ್ಟ್ ಮಾಡೋಣ. ಎ ತುದಿಯಿಂದ ಬಿಡ್ತಾ ಇದ್ದೀನಿ ಅಂದ್ರೆ ಒಂದು ತುದಿಯಿಂದ ಸ್ಟಾರ್ಟ್. ಪ್ರಕೃತಿ ವೇಗವನ್ನ ಗಮನಿಸ್ರಿ. 4 5 6 7 8 9 10 11 12 13 14 15 16 17 18 19 20. ಸ್ಟಾಪ್. ಇಲ್ಲಿ ಎಷ್ಟು ಬಂದಿದೆ ನೋಡಿ? ದಾರದ ಉದ್ದ ಕಡಿಮೆ ಆಗಿದೆ. ಇಲ್ಲಿ ಎಷ್ಟು ಬಂದಿದೆ ನೋಡಿ? 29 ಸೆಕೆಂಡ್ ಬಂದಿದೆ. ಹೌದಲ್ವಾ? ಅಂದ್ರೆ ದಾರದ ಉದ್ದ ಹೆಚ್ಚಾದಂತೆಲ್ಲ ಲೋಲಕವು ತೆಗೆದುಕೊಳ್ಳುವಂತ ಅವಧಿ ಅಂದ್ರೆ ಆಂದೋಲನಕ್ಕೆ ತೆಗೆದುಕೊಳ್ಳುವಂತ ಅವಧಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ದಾರದ ಉದ್ದ ಕಡಿಮೆ ಆದಷ್ಟು ತೆಗೆದುಕೊಳ್ಳುವಂತ ಅವಧಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅರ್ಥ ಆಯ್ತಪ್ಪ ಎಲ್ಲರಿಗೂ? ಅರ್ಥ ಆಯ್ತಾ? ಇದು ಸರಳ ಲೋಲಕದ. ಇಲ್ಲೂ ಸಹ ಅಷ್ಟೇ. ಇದು ಮೊದಲನೇ ಪ್ರಯತ್ನ. ಎಷ್ಟು ಸೆಕೆಂಡು? 29 ಇದೆ. ಇದಕ್ಕೂ ಸಹ ನೀವು ಕಂಡುಹಿಡ್ಕೋಬಹುದು. ಇಲ್ಲಿ 29. 29ಅನ್ನ 20ರಿಂದ ಭಾಗಿಸಿ. 21 20. 19 ಉಳಿತಲ್ವಪ್ಪ? ಪಾಯಿಂಟ್ ಇಟ್ರೆ 190 ಆಗುತ್ತೆ. 20 28 ಸಾರಿ 29 180 ಹೋಗೋದಲ್ವಾ? ಎಷ್ಟು ಉಳಿತು? 10 ಉಳಿತು. ಪಾಯಿಂಟ್ ಇಟ್ಟಿರೋದ್ರಿಂದ 0 ತಗೋಬೋದಲ್ವಾ? 25 100. 25 ಎಷ್ಟು? 100. ಸರಿನಾ? ಗುಡ್. ಬಾಲಾಜಿ ಅದನ್ನ ಕರೆಕ್ಟ್ ಆಗಿ ಕಂಡಿಡ್ದ. ಎಷ್ಟು ಎಷ್ಟಪ್ಪ ಅದು? ಇಲ್ಲಿ ಎಷ್ಟು ಬರ್ಬೇಕು? ಅಲ್ಲ ಅಲ್ಲ 24 80 ತಾನೆ? 21 20 9 ಉಳಿತು. ಪಾಯಿಂಟ್ ಇಟ್ರೆ 90 ಆಯ್ತು. 24 80. ಇನ್ನೆಷ್ಟು ಉಳಿತಪ್ಪ? ಎಷ್ಟು ಉಳಿತು?
10 ಉಳಿತು 100 ಆಯ್ತು 25 100 ಎಷ್ಟು ಬಂತಿಲ್ಲಿ 1.45 ಹೌದಲ್ವಾ ಹಾ ಇಲ್ಲಿ ಎಷ್ಟು ಬಂದಿದೆ 2.05 ಇಲ್ಲಿ ಎಷ್ಟು ಬಂದಿದೆ 1.45 ಇದರಿಂದ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ ದಾರದ ಉದ್ದ ಬದಲಾವಣೆ ಆದಂತೆ ದಾರದ ಉದ್ದ ಕಡಿಮೆ ಆದಂತೆ ತೆಗೆದುಕೊಳ್ಳುವಂತ ಅವಧಿ ಕಡಿಮೆ ಆವರ್ತನ ಅವಧಿ ಕಡಿಮೆ ಆಗುತ್ತೆ ದಾರದ ಉದ್ದ ಜಾಸ್ತಿ ಆದಂತೆ ಆವರ್ತನ ಅವಧಿನೂ ಸಹ ಏನಾಗುತ್ತೆ ಜಾಸ್ತಿ ಆಗುತ್ತೆ ಹೆಚ್ಚಾಗುತ್ತೆ ಇದನ್ನ ನೀವು ಮನೆಯಲ್ಲೂ ಸಹ ಸುಲಭವಾಗಿ ನೀವು ಲೋಲಕದ ಗುಂಡೆ ತಗೋಬೇಕು ಅಂತ ಏನಿಲ್ಲ ಈ ತರ ಸಣ್ಣ ಸಣ್ಣ ಬೋಲ್ಟ್ಗಳು ಸಿಗ್ತವೆ ಮನೇಲಿ ಸಿಗುತ್ತೆ ತಾನೆ ಮನೇಲಿ ಏನಾದ್ರೂ ಇರುತ್ತೆ ಓಕೆ ಅದನ್ನ ಬಳಸಿಯೂ ಸಹ ನೀವು ಆವರ್ತನ ಅವಧಿನ ಕಂಡುಹಿಡಿಬಹುದು ಅರ್ಥ ಆಯ್ತಾ ಎಲ್ಲರಿಗೂ ಓಕೆ ಇದಕ್ಕೆ ಸಹಾಯ ಮಾಡಿದಂತ ಬಾಲಾಜಿ ವಿಡಿಯೋ ಮಾಡ್ತಿರ್ತಕ್ಕಂತಹ ಪ್ರವೀಣ್ ಪ್ರಕೃತಿ ಎಲ್ಲರಿಗೂ ಸಹ ಧನ್ಯವಾದಗಳು ಓಕೆ ಥ್ಯಾಂಕ್ ಯು